ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ಇವತ್ತಿನ ಸಂಚಿಕೆಯಲ್ಲಿ ಈ CBSE ಕ್ಲಾಸ್ 10ನೇ ತರಗತಿಯಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಆದ ತಕ್ಷಣವೇ ಒಂದು ಮಾರ್ಕ್ ಶೀಟಲ್ಲಿ ಎಂಟ್ರಿ ಮಾಡೋದಿರುತ್ತದೆ. ಈ ಬುಕ್ಲೆಟ್ ಆನ್ಸರ್ ಬುಕ್ಲೆಟಲ್ಲಿ ಈ ರೀತಿಯಾಗಿ ಎಂಟ್ರಿ ಮಾಡೋದಿರುತ್ತದೆ. ನೋಡಿ, ಈ ಸಹೋದಯದವರು ತೆಗೆದಿದ್ದಾರಲ್ಲ ಈ ಪ್ರಶ್ನೆ ಪತ್ರಿಕೆಯನ್ನು, ಇದರ ಪ್ರಕಾರದಲ್ಲಿ ನಾವು ಹೋದ್ರೆ ಈ ಮಾರ್ಕ್ಸ್ ಎಂಟ್ರಿ ಮಾಡಿ ಇದಕ್ಕೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಇವರು ಸರಿಯಾದಂತ ಒಂದು ನಂಬರ್ ಅನ್ನೇ ಕೊಟ್ಟಿಲ್ಲ. ಇಲ್ಲಿ 15 ಮುಖ್ಯ ಪ್ರಶ್ನೆಗಳಿದಾವ ಅನ್ನೋದನ್ನ ಕಾಪಿ ಮಾಡಿ ಸ್ಕ್ರೀನ್ ಶಾಟ್ ತೆಗೆದು ಇಲ್ಲಿ ಬರ್ಕೊಂಡು ಇಲ್ಲಿ 15 ಮುಖ್ಯ ಪ್ರಶ್ನೆಗಳನ್ನು ಕೊಟ್ಟೇ ಇಲ್ಲ ಅವರಿಗೆ. ನೀವು ಎಲ್ಲಾ ಕಡೆಗಿಂತನೂ ಈ ರೈಟಿಂಗ್ ಸೆಕ್ಷನ್ಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತದೆ ಹೇಗೆ ಅದನ್ನ ನೀವು ಮೆನ್ಷನ್ ಮಾಡಬೇಕು ಅಂತ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದ್ರೆ ರೈಟಿಂಗ್ ಸೆಕ್ಷನ್ ಅಲ್ಲಿ ಇದು 8ನೇ ಮೇನ್ ಬರಬೇಕು, ಇದು 9ನೇ, ವರದಿ ಯಾವಾಗಲೂ 9ನೇದು. ಇನ್ನು ಎಸ್ಸೆ ರೈಟಿಂಗು ನಮಗೆ 10ನೇದು ಇರುತ್ತದೆ. ಆದ್ರೆ ಇವರ ಪ್ರಕಾರದಲ್ಲಿ ಹೋದ್ರೆ ಇಲ್ಲಿ ನಮಗೆ 10ರಿಂದ ನಮಗೆ ಮಾರ್ಕ್ಸ್ ಎಂಟ್ರಿ ಮಾಡಕ್ಕೆ ಆಗ್ತಾ ಇಲ್ಲ. 10ರಿಂದ 15ರವರೆಗೂ ಎಂಟ್ರಿ ಮಾಡಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಪೂರ್ತಿಯಾಗಿ ರಾಂಗ್ ಕೊಟ್ಬಿಟ್ಟಿದ್ದಾರೆ ಇವರಿಗೆ. ನೋಡಿ, ಇದು 11ನೇ ಮೇನ್ ಆಗ್ಬೇಕು ನಮಗಿಲ್ಲಿ. ಇದು 10 ಆದ್ರೆ ಇದು 11, ಇದು 12 ಆಗ್ಬೇಕು. ನೋಡಿ, ಇದು 13 ಆಗ್ಬೇಕು. ಸಂದರ್ಭ ಯಾವಾಗ್ಲೂ 13ನೇ ಮೇನೆ ಅದು. ಓಕೆ, ಇದು 14 ಆಗ್ಬೇಕು ನಮ್ಗೆ, ಇದು 15 ಆಗ್ಬೇಕು. ಯಾಕೆ ನಾನು ಈ ರೀತಿ ಹೇಳ್ತೀನಿ ಅಂದ್ರೆ, ಯಾಕಂದ್ರೆ ಬೋರ್ಡ್ ಪೇಪರ್ ನಲ್ಲಿ ಆನ್ಸರ್ ಬುಕ್ಲೆಟ್ ಈ ರೀತಿಯಾಗಿ ಬರುತ್ತದೆ ಮಕ್ಕಳಿಗೆ. ಹಾಗೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಶಿಕ್ಷಕರಿಗೆ ಎಷ್ಟು ಗೊಂದಲ ಆಗುತ್ತದೆ ಗೊತ್ತಾ? ನೀವಿಷ್ಟೆಲ್ಲ ತಪ್ಪು ಮಾಡಿದ್ರೆ, ನೀವೇನಾದ್ರೂ ಬೋರ್ಡ್ ಪೇಪರ್ ಹೀಗೆ ತೆಗೆದು ಬಿಟ್ರೆ, ಈ ಸೋಷಿಯಲ್ ಪ್ರಕಾರದಲ್ಲಿ ನೀವು ತೆಗೆದು ಬಿಟ್ರೆ 50, 51, 2 ಸಲ ಡಬಲ್ ಸಲ ನೀವು ಈ ತರ ಕೊಡ್ತಾ ಹೋದ್ರೆ, ನೋಡಿ 50, 51 ಈ ತರನೆಲ್ಲ ಕೊಡ್ತಾ ಹೋದ್ರೆ ಏನಾಗ್ತಾ ಇದೆ ಗೊತ್ತಾ? ಇಲ್ಲಿನೂ 50, ನೋಡಿ ಇಲ್ಲಿನೂ 50, 51 ಸಂದರ್ಭದಲ್ಲಿ. ಆಮೇಲೆ 8, 10 ವಾಕ್ಯಕ್ಕೂ 50, 51. ನೋಡಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ. ಈಗ ವ್ಯಾಲ್ಯೂಯೇಷನ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾನು ಕರೆಕ್ಷನ್ ಮಾಡುವಾಗ ನನಗೆ ಇದು ಗಮನಕ್ಕೆ ಮತ್ತೆ ಬಂತು. ಹಾಗಾಗಿ ನಾನು ಮತ್ತೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಶಿಕ್ಷಕರ ಗಮನಕ್ಕೆ. ಈ ರೀತಿಯಾಗಿ ನೀವೇನಾದ್ರೂ ಫೈನಲ್ ಕ್ವಶನ್ ಪೇಪರ್ ಅಲ್ಲಿ ಸೆಟ್ ಮಾಡಿಬಿಟ್ರೆ ಹೊಸ ಶಿಕ್ಷಕರು ಬಂದಿರ್ತಾರೆ ವ್ಯಾಲ್ಯೂಯೇಷನ್ಗೆಲ್ಲ, ಗೊತ್ತಿಲ್ಲದ ಶಿಕ್ಷಕರು ಬಂದಿರ್ತಾರೆ, ಹೊಸಬರೆಲ್ಲ ಇರ್ತಾರೆ. ಹೇಗೆ ಅದನ್ನೆಲ್ಲ ಟ್ರೈನ್ ಮಾಡ್ಲಿಕ್ಕೆ ಆಗತ್ತದೆ? ಅಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ? ಯಾವ್ಯಾವುದಕ್ಕೆಲ್ಲ ಎಂಟ್ರಿ ಮಾಡಿ ಹೋಗ್ಬಿಟ್ರೆ ಮಗು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಅಲ್ಲಿ ಶಿಕ್ಷಕರಿಗೆ ತೊಂದರೆ ಆಗುತ್ತದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ಬೋರ್ಡ್ ಇರಲಿ, CBSE ಬೋರ್ಡ್ ಇರಲಿ, ಸಹೋದಯ ಇರಲಿ, ಯಾವ ಪ್ರಿ ಬೋರ್ಡ್ ಇರಲಿ, ಯಾವುದೇ ಇರಲಿ, ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಂತ ಸಂದರ್ಭದಲ್ಲಿ ಒಂದು ಅನುಭವ ಶಿಕ್ಷಕರಿಗೆ ಕೊಡಿ, ಗೊತ್ತಿರುವಂತ ಶಿಕ್ಷಕರಿಗೆ ಕೊಡಿ. ಯಾರ್ಯಾರನ್ನೋ ತೆಗೆದುಕೊಂಡು ಯಾವ್ಯಾವುದೇ ಶಾಲೆಯ ಶಿಕ್ಷಕರನ್ನೆಲ್ಲ ಹಾಕೊಂಡು ಈ ರೀತಿಯಾಗಿ ಮಕ್ಕಳ ಭವಿಷ್ಯದಲ್ಲಿ ಗೊಂದಲ ಮಾಡಬೇಡಿ. ಮಕ್ಕಳ ಭವಿಷ್ಯದಲ್ಲಿ ಇದೆಲ್ಲ ಆಟ ಆಡುವುದು ಅಂತದ್ದು ಅಲ್ಲೇ ಅಲ್ಲ. ಇದು ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ನೋಡಿ, ನಾವು ಇಲ್ಲಿಂದ ಇಲ್ಲಿ 5, ಇಲ್ಲಿ 5 ಮಾರ್ಕ್ಸು, ಇಲ್ಲಿ 5, ಇಲ್ಲಿ 5 ಕೊಟ್ಟಿವಿ ಅಂತ ಇಟ್ಕೊಳ್ಳಿ. ಇಲ್ಲಿ 10 ಕೊಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಔಟ್ ಬಂತು ಅಂತ. ಇಲ್ಲಿ 5, ಇಲ್ಲಿ 5 ಹೀಗೆ ಕೊಟ್ಟಾಗ ನಂತರದಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಮಿಸ್ಟೇಕ್ ಆಗ್ತಾ ಇದೆ. ಇದು ಕೂಡ ಇಂಪಾರ್ಟೆಂಟು. ನಿಮ್ಗೆ ಅನ್ಸಿರ್ಬೋದು, ಓ ಇದೇನ್ ಬಿಡಿ ಮಾಡ್ಬೋದು ಅಂತ. ನೋ, ನಥಿಂಗ್, ನಾಟ್ ಎ ಸೋಷಿಯಲ್ ಪೇಪರ್. ನೋಡಿ ಎಲ್ಲಿದೆ ಇಲ್ಲಿ ನೀವು ಕೊಟ್ಟಿರುವ 52 ಕ್ವಶನ್ ಪೇಪರ್ ಕೊಟ್ಟಿದ್ದೀರಲ್ಲ, 52 ಮಾರ್ಕ್ಸ್ ಕೊಟ್ಟಿದ್ದೀರಾ, 51 ನಂಬರ್ ಎಲ್ಲ ಕೊಟ್ಟಿದ್ದೀರಾ. ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 52 ಇದೆ, ಸೆಟ್ 2 ಅಲ್ಲಿ 50, 51, 52 ಇದೆ. ನಮ್ಗೆ ಇಲ್ಲಿ ಆನ್ಸರ್ ಬುಕ್ಲೆಟ್ ಅಲ್ಲಿ ನಾವ್ ಎಲ್ಲಿದೆ ನಮ್ದು? ನಮ್ ಕನ್ನಡದಲ್ಲಿ 40 ಲಾಸ್ಟು, ನಮಗೆ 15 ಇಲ್ಲಿ ಲಾಸ್ಟ್. ಮುಖ್ಯ ಪ್ರಶ್ನೆಗಳಿಗೆ ಲಾಸ್ಟ್ ಆಗ್ಬೇಕದು. 16 ಕೂಡ ಇಲ್ಲ ನಮಗೆ. ಹೇಗೆ ನಾವು ಎಂಟ್ರಿ ಮಾಡೋದು ಇದನ್ನ? ಇದು ತುಂಬಾ ದೊಡ್ಡ ತಪ್ಪು ಅಲ್ವಾ? ಸಹೋದಯದವರಿಗೆ ಗೊತ್ತಾಗಲ್ವಾ? ಯಾವುದೇ ಶಾಲೆಯ ಯಾವುದೋ ಒಂದು ಪ್ರಿನ್ಸಿಪಾಲ್ ಕಳಿಸ್ಬಿಟ್ರೆ ಇದೆಷ್ಟು ಗೊಂದಲ ಆಗುತ್ತದೆ. ಈ ರೀತಿ ನೀವು ಪ್ರೀ ಬೋರ್ಡ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋದು. ಅನುಭವ ಇರುವಂತವರಿಗೆ ಕೊಡ್ರಿ, ಯಾರ್ಯಾರಿಗೆಲ್ಲ ಕೊಡ್ಬೇಡ್ರಿ. ನೀವು ಅನುಭವ ಇರುವಂತ ಶಿಕ್ಷಕರಿಗೆ ಕೊಡಿ, ಗೊತ್ತಿರುವಂತ ಶಿಕ್ಷಕರಿಗೆ ಕೊಡಿ. ಅವ್ರಿಗೆ ಮೇನ್ಗಳೇ ಗೊತ್ತಿಲ್ಲ. ನಿಮ್ಮ ಸಹೋದಯ ಪ್ರಶ್ನೆ ಪತ್ರಿಕೆ ಏನ್ ಸಿದ್ಧಪಡಿಸಿದಾರಲ್ಲ, ಈ ಪ್ರಶ್ನೆ ಪತ್ರಿಕೆಯನ್ನು ಏನ್ ಸಿದ್ಧಪಡಿಸಿದಾರಲ್ಲ, ಅವರಿಗೆ ಮೇನ್ಗಳೇ ತೆಗಿಯಕ್ ಬಂದಿಲ್ಲ. ಇನ್ನು ಪ್ರಶ್ನೆ ಪತ್ರಿಕೆ ಒಳಗಡೆ ಏನ್ ತೆಗಿತಾರ್ರಿ ಅವರು? ನಿಜವಾಗ್ಲೂ ನಿಮ್ಮ ಪ್ರಶ್ನೆ ಪತ್ರಿಕೆ ಏನಾರು ಸಹೋದಯದವರು ಸೆಕೆಂಡ್ ಪ್ರೀ ಬೋರ್ಡ್ ಎಲ್ಲ ಕಂಡಕ್ಟ್ ಮಾಡಬೇಡಿ, ಕ್ಯಾನ್ಸಲ್ ಮಾಡಿ.
ನೀವೇನಾದ್ರು ಸೆಕೆಂಡ್ ಪ್ರೀ ಬೋರ್ಡ್ ಎಲ್ಲ ಮಾಡ್ಲಿಕ್ಕೆ ಹೋಗಿ ಈಗೆಲ್ಲ ಮಿಸ್ಟೇಕ್ ಮಾಡಿಬಿಟ್ರೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತದೆ. ಮಕ್ಕಳ ಭವಿಷ್ಯದಲ್ಲಿ ನೀವು ಆಟ ಆಡ್ತಾ ಇದ್ದೀರಿ ಅಂತ ನನಗನ್ಸುತ್ತದೆ. ನೋಡಿ ಯಾವ ತರ ಇದೆ. ಇದು ಎಂಟ್ರಿ ಮಾಡೋದು ಹೇಗೆ? ಎಲ್ಲಿದೆ ನಿಮ್ದು 50, 51 ನಂಬರ್ಸ್ಗಳಿಲ್ಲಿ? ಸೇಮ್ ಬೋರ್ಡ್ ಅಲ್ಲಿ ಇದೇ ಬುಕ್ಲೆಟ್ ಬರುತ್ತದೆ. ಇದೇ ತರ ಇಷ್ಟೇ ಮಾರ್ಕ್ಸ್ ಇರುವಂತದ್ದು, ನಂಬರ್ ಇರುವಂತ ಬುಕ್ಲೆಟ್ ಬರುತ್ತದೆ. ಹೇಗೆ ಎಂಟ್ರಿ ಮಾಡ್ಲಿಕ್ಕೆ ಸಾಧ್ಯ? ಒಂದು ಸರಿಯಾದ ಒಂದು ಆ ತಿಳ್ಕೊಂಡಿರುವಂತ ಶಿಕ್ಷಕರನ್ನ ಆಯ್ಕೆ ಮಾಡ್ರಿ ಸಹೋದಯದವರೇ. ಯಾರ್ಯಾರನ್ನ ಆಯ್ಕೆ ಮಾಡಬೇಡ್ರಿ ನೀವು. ಪ್ರತಿ ವರ್ಷ ಇದೇ ಗೋಳು ನಿಮ್ದು. ಏನಕ್ಕೆ ಆತರ ಮಾಡ್ತೀರಾ? ಸ್ಟಾಪ್ ಮಾಡ್ರಿ ನೀವು. ನೀವು ಪ್ರೀ ಬೋರ್ಡ್ ನಡ್ಸಕ್ ಹೋಗ್ಬೇಡ್ರಿ. ಸ್ಟಾಪ್ ಮಾಡ್ರಿ ಫಸ್ಟು. ನಿಮ್ಗೇನು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ನಿಮ್ಮದೇ ದರ್ಬಾರ ಎಲ್ಲ ಮಾಡಬೇಡ್ರಿ. ನೋಡಿ ಹಿಂಗ್ ಮಾಡಿದೀರಾ, ತುಂಬಾ ಬೇಜಾರಾಗುತ್ತದೆ ಇದು. ಇದನ್ನು ನೀವು ನೋಡ್ಲಿಕ್ಕೇನೋ ಸಣ್ಣ ವಿಷಯ ಅನ್ಸ್ಬಹುದು. ಇದೇ ರೀತಿಯಾಗಿ ಫೈನಲ್ ಎಕ್ಸಾಮಿಗೆಲ್ಲ ಬಂದ್ಬಿಟ್ರೆ ಎಷ್ಟು ಗೊಂದಲ ಆಗುತ್ತದೆ ಗೊತ್ತಾ ಶಿಕ್ಷಕರಿಗೆ? ಯಾವ ಮಾರ್ಕ್ಸ್ ಎಲ್ಲಿ ಎಂಟ್ರಿ ಮಾಡಬೇಕು, ಯಾವ ಮೇನನ್ನು ಎಲ್ಲಿ ಎಂಟ್ರಿ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅಲ್ಲಿ. ದಯವಿಟ್ಟು ಈ ರೀತಿಯಾಗಿ ಮಾಡಬೇಡಿ. ಮತ್ತೊಂದು ಸಲ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಸೆಕೆಂಡ್ ಪ್ರೀ ಬೋರ್ಡ್ ಅನ್ನು ನೀವು ನಡೆಸಬೇಡಿ, ಕ್ಯಾನ್ಸಲ್ ಕೊಡಿ ನೀವು. ಸಹೋದಯದವರಿಗೆ ನಾನು ಹೇಳ್ತಾ ಇದ್ದೀನಿ, ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.